ಆಸೆ ಗೊತ್ತಾ? ಹೇಳಿ. ಈ ತರ ನಮ್ಮ ಅಮ್ಮನ ಕೂರ್ಸ್ಕೊಂಡು ಪಕ್ಕದಲ್ಲಿ ಸೀಟ್ ಬೆಲ್ಟ್ ಹಾಕಿ ನಾನೇ ಹಿಂಗ್ ಕಾರ್ ಓಡಿಸ್ಕೊಂಡು ಫುಲ್ ಲಾಂಗ್ ಡ್ರೈವ್ ಹೋಗ್ಬೇಕು. ಇದು ನಿಮ್ ಕಾರು ಹೀಗೆ ಇರುತ್ತೆ, ಸೇಮ್ ಕಲರ್ ಮಾತ್ರ ಚೇಂಜ್. ಚೇಂಜಸ್. ನನ್ನ ಫ್ರೆಂಡ್ಸ್ ಇದಾರೆ, ಬೆಸ್ಟ್ ಫ್ರೆಂಡ್ಸ್ ಇಬ್ರು ಇದ್ರು, ಈಗ ಒಬ್ಳೆ ಹ್ಯಾಡ್ ಆಗಿದ್ದಾಳೆ. ಅವರೆಲ್ಲ ನನ್ನ ನೋಡ್ಸ್ಬೇಕು, ಅವ್ರು ಕುತ್ಕೊಬೇಕು, ಎಂಜಾಯ್ ಮಾಡ್ಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ರಿ ಕಾರ್ ಯಾವಾಗ ಬರುತ್ತೆ ಅಂತ. ಸೊ ಫೈನಲಿ 2 ಡೇಸಲ್ಲಿ ನನ್ನ ಕಾರ್ ಬರ್ತಿದೆ. ನನ್ನ ಡ್ರೀಮ್ ಕಾರ್, ನನ್ನ ಫೇವ್ರೆಟ್ ಕಾರ್ ಕಿಯಾ ಸೆಲ್ಟೋಸ್. ಸೊ ಇನ್ನಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸಿ ಹಿಂಗಾಗಿದೆ ಪಿಂಪಲ್ಸ್. ಇವತ್ತು ವೆನ್ಸ್ಡೇ, ನಾಳೆ ಥರ್ಸ್ಡೇ, ನಾಳಿದ್ದು ಫ್ರೈಡೇ. ಎಕ್ಸೈಟ್ಮೆಂಟ್ ಹೇಳೋಕ್ಕಾಗ್ತಿಲ್ಲ, ಅದು ಗೊತ್ತಿರುತ್ತೆ ತಗೊಳ್ಳೋರಿಗೆ. ಸೊ ಇವಾಗ ಟೆಸ್ಟ್ ಡ್ರೈವ್ಗೆ ಅಂತ ಹೇಳಿ ಕಾರ್ ಬರ್ತಾಯಿದೆ, ಸೇಮ್ ಟು ಸೇಮ್, ಬಟ್ ಕಲರ್ ಮಾತ್ರ ಚೇಂಜ್. ಸೊ ಬನ್ನಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಗೈಸ್ ಏನು ಗೊತ್ತಾ, ನನ್ನ ಕಾರ್ ಬಂದಿದೆ, ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕಾರ್ ತೋರಿಸ್ತೀನಿ ಬನ್ನಿ. ಎವ್ರಿಥಿಂಗ್ ಈಸ್ ಸೇಮ್, ಬಟ್ ಆ ಕಲರ್ ಮಾತ್ರ ಚೇಂಜ್. ಹಿಂಗಾಗಿದೆ ನೋಡಿ, ಆಫ್ಟರ್ ಲಾಂಗ್ ಟೈಮ್. ಹಾಯ್, ಇವ್ರ ಹೆಸರು ಪ್ರವೀಣ್ ಅಂತ. ಹಾಯ್ ಮಾಡಿ ಸರ್. ಹಾಯ್, ನಿಮ್ಮ ಹೆಸರು ಮರ್ತ್ಕೊಬಿಟ್ಟಿದ್ದೀನಿ ಸರ್. ಸ್ಮಿತಾ, ಇವರು ಸ್ಮಿತಾ ಅಂತ. ಸೊ ಇದೇ ಕಾರ್ ಇವಾಗ ನಾನು ಡ್ರೈವ್ ಮಾಡ್ತೀನಿ. ಫಸ್ಟ್ ನೀವೇ ಓಡಿಸಿ, ಆಮೇಲೆ ನಾನು ಓಡಿಸ್ತೀನಿ. ಭಯ. ಅದಕ್ಕೆ ನಾನು ಟೆಸ್ಟ್ಗೆ ಅವ್ರ ಜೊತೆಗೆ ಬಂದಿದ್ದೆ. ನಾನು ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಓಕೆ, ಅದಕ್ಕೆ ಅವ್ರನ್ನ ಮೀಟ್ ಮಾಡಿಸ್ಬಿಟ್ಟು ಓಕೆ ಸರ್, ನಿಮ್ಮ ಕೈಗೆ ವೆಯ್ಟ್ ಮಾಡ್ತಾರೆ. ಓಕೆ. ಸೊ ಎಷ್ಟೊತ್ತಾಗದೆ ನಿಮ್ಮ ಟೆಸ್ಟ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಕೂತ್ಕೊಳ್ಳಿ ಮ್ಯಾಮ್. ತೋರಿಸ್ತೀನಿ ನಿಮ್ಮನ್ನು, ಡೋಂಟ್ ವರಿ. ನೋಡಿ ಗೈಸ್, ನನ್ನ ಕಾರ್ ಏನು ಸಕ್ಕತ್ತಾಗಿದೆ ಅಲ್ಲ, ಸೊ ಕ್ಯೂಟ್. ಟಚ್ ಇದೆ, ಬಟ್ ಆದ್ರೂ ಸ್ವಲ್ಪ ಅಂದ್ರೆ 1.5 ಮಂತ್ ಆಯ್ತಲ್ವಾ ನಾನು ಬುಕ್ ಮಾಡಿ, ಬಟ್ ನೀವು ಕೊಡೋದೇ ಲೇಟ್ ಆಯ್ತು. ಗಾಡಿ ಬರ್ಬೇಕಲ್ಲ ಮ್ಯಾಮ್. ಸೊ ಅದಕ್ಕೆ ಇವಾಗ ನೀವೇ ಒಂದ್ಸಲ ತೋರಿಸ್ಬಿಡಿ. ನಾನೆಲ್ಲ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮ್ಯಾಮ್. ಓಕೆ. ಇವಾಗ ಫಸ್ಟ್ ಇದು ನಿಮ್ ಕಾರು ಹೀಗೆ ಇರುತ್ತೆ, ಸೇಮ್ ಕಲರ್ ಮಾತ್ರ ಚೇಂಜ್ ಚೇಂಜಸ್ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಿರುತ್ತೆ. ನೀವು ಗಾಡಿಗೆ ಬಂದು ಕುತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ಪಾರ್ಕಿಂಗ್ ಅಂತ ಇರುತ್ತೆ. ಓಕೆ, ಇಲ್ಲಿ ಪಾರ್ಕಿಂಗ್ ಅಂತ ಇರುತ್ತೆ. ಈ ಪಾರ್ಕಿಂಗ್ ನ ನೀವು ಡ್ರೈವ್ ಹಾಕೋಬೇಕು. ಓಕೆ, ಡ್ರೈವ್ ಹಾಕೊಂಡ್ರೆ ಈ ತರ ಗಾಡಿ ಮೂವ್ ಆಗುತ್ತೆ. ಗಾಡಿ ಮೂವ್ ಆಗುತ್ತೆ. ಜಸ್ಟ್ ಬ್ರೇಕ್ ಮೇಲೆ ಕಾಲ್ ತೆಗೆದು ಎಕ್ಸಲೇಟರ್ ಮೇಲೆ ಇಟ್ರೆ ನೋಡಿ. ಓಕೆ, ಓಕೆನಾ? ಯಾ. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಸೌಂಡ್ ಬರುತ್ತೆ ಈ ತರ. ಹೌದು, ಅದು ನಾರ್ಮಲ್, ಅದು ಯೂನಿವರ್ಸಲ್ ಪ್ರಾಬ್ಲಮ್. ಅದು ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ, ಡೋಂಟ್ ವೆರಿ. ಫುಲ್ ಪಕ್ಕಾ ಡ್ರೈವ್. ಎಷ್ಟೋ ಕಸ್ಟಮರ್ಸ್ ನಾನು ಟೀಚ್ ಮಾಡ್ಬಿಟ್ಟಿದ್ದೀನಿ. ಹೌದಾ? ಡ್ರೈವ್ ಕೊಟ್ಟೆ ಕಲಿಸ್ಬಿಟ್ಟಿದ್ದೀನಿ. ಎಲ್ಲಿ ಹೋಗ್ಬೇಕು ಮಾಮ್ ಇವಾಗ? ಎಲ್ಲಾದ್ರೂ ಹೋಗೋಣ. ಸೊ ಅಂದ್ರೆ ಮೈನ್ ರೋಡ್ಗೆ ಹೋಗ್ಬಿಡೋಣ. ನಿಮ್ಗೆ ಓಕೆ ಅಂದ್ರೆ ನನಗೇನಿಲ್ಲ. ಓಕೆ, ನನಗೆ ಓಕೆ. ನಾನು ಕೆಲಸ ಮಾಡೋಣ, ಯಾವ್ದಾದ್ರು ನೈಸ್ ರೋಡಲ್ಲಿ ಏನಾದ್ರು ಓಡಿಸ್ತೀರಾ? ನೈಸ್ ರೋಡಲ್ಲ. ಓಕೆ 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 ಅಂದ್ರೆ ಹೋಗೋಣ. ಅಲ್ಲ, ಇಲ್ಲೇ ಓಕೆ ಅಂದ್ರೆ ಓಕೆ, ಇಲ್ಲ ನಾನು ನೈಸ್ ರೋಡಲ್ಲಿ ಅಂದ್ರೆ ಫ್ರೀ ಇರುತ್ತೆ ಓಡಿಸ್ತೀನಿ ಅಂದ್ರೆ ಓಕೆ. ಇಲ್ಲ ಮ್ಯಾಮ್, ನಾನು ಲಾಸ್ಟ್ ಟೈಮ್ ಇಲ್ಲಿ ಸರ್ಕಲಲ್ಲೆಲ್ಲ ಓಡಿಸಿದ್ದೆ, ನಂಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಗೇರ್ ಕಾರೇ ಓಡಿಸ್ತೀನಿ. ಅದನ್ನೇ ಹೇಳಿದ್ದು. ನೀವು ಕಂಫರ್ಟಬಲ್ ನೋಡ್ಬೇಕು ಅಂದ್ರೆ ನೀವು ನೈಸ್ ರೋಡ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇಲ್ಲಾಂದ್ರೆ ಇಲ್ಲೇ ಓಡಿಸ್ತೀನಿ ಅಂದ್ರೆ ಓಡಿಸ್ಬೋದು. ಓಕೆ, ನಿಮ್ಗೆ ಎಲ್ಲಿ ಬೇಕು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಡಿಸ್ಟೆನ್ಸ್ ಗೊತ್ತಾಗಲ್ಲ ನನಗೆ. ಜಾಸ್ತಿ ದೊಡ್ಡ ಕಾರ್ ಅಲ್ವಾ, ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ. ಹೈಟ್ ಮಾಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಈಗಿನ ಜನರೇಷನ್ ಅಲ್ಲಿ ಏನ್ ಮ್ಯಾಮ್, ಎಷ್ಟು ಜನ ಹೆಂಗ್ ಓಡಿಸ್ತಾರೆ ಗಾಡಿ? ಆಂಟಿಯರೇ ಓಡಿಸ್ತಾರೆ. ಆಂಟಿಯರ್ಗಿಂತ ಮ್ಯಾಮ್ ಒಂದ್ ಕೆಲಸ ಮಾಡೋಣ, ತಾವರೆಕೆರೆ ರೋಡ್ ಕಡೆ ಹೋಗೋಣ. ನನಗೆ ಆ ಕಡೆ ಗೊತ್ತಿಲ್ಲ ಅಲ್ಲ. ಒಂದೇ ರೋಡ್. ಓಕೆ ಓಕೆ. ಅದು ಅಲ್ಲಿ ಮುಂದೆ ಸ್ವಲ್ಪ ಫ್ರೀ ಆಗತ್ತೆ ನಿಮ್ಗೆ ಓಡ್ಸಕ್ಕೆ. ಹಾಗೆ. ಓ, ಅಲ್ಲಿ ರೋಡ್ ಇದೆಯಾ? ಹೊಸ ರೋಡ್ ಮಾಡಿದಾರಲ್ಲ ಅಲ್ಲ? ಓಕೆ ಓಕೆ ಓಕೆ. ಅವಾಗ ನಿಮ್ಗೆ ನಾನು ಅಲ್ಲಿ ಗಾಡಿ ಕೊಡ್ತೀನಿ, ಅಲ್ಲಿ ತಗೊಂಡ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಫುಲ್ ಅಲ್ಲಿ ತನಕನೂ ಕೆಂಗೇರಿವರೆಗೂ ಹೋಗಿ ಬರ್ಬೋದು. ನಾಡಿದ್ದೆ ಡೆಲಿವರಿ ಅಲ್ಲ ಮ್ಯಾಮ್? ಫ್ರೈಡೇ, ನಾಳೆ ಬಿಟ್ರೆ ನಾಳಿದ್ದೆ ಗೈಸ್. ನಾಳಿದ್ದೆ ನನ್ನ ಗಾಡಿ ಬರೋದು ಗೈಸ್.
I'm super excited. ಗಾಡಿ ಎಲ್ಲ ರೆಡಿ ಇದೆ. ಬಂದಿದೆ ಶೋರೂಮ್ಗೆ. ಯಾರನ್ನೂ ಮುಟ್ಟಕ್ ಬಿಡ್ತಾ ಇಲ್ಲ. ಓಕೆ. ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಸ್ವಲ್ಪ. ಅದು ಕರೆಕ್ಟ್. ಯಾರಾದ್ರೂ ಬಂದು ಕಲರ್ ಚೆನ್ನಾಗಿದೆ ಇಂದ ಹತ್ರ ಹೋಗೋಕ್ಕೂ ಬಿಡ್ತಾ ಇಲ್ಲ. ದೂರದಲ್ಲಿ ನೋಡೋದು. ಇವಾಗ ನಾನು ಕಾರ್ ಓಡ್ಸೋಕ್ಕೆ ರೆಡಿ. ಸ್ವಲ್ಪ ನರ್ವಸ್ ಫೀಲ್ ಇದೆ. ಏನಾದ್ರು ನನಗೇನಾದರೂ ಆದರೆ ಓಕೆ. ಗಾಡಿಗೆ ನಾನು ಓಡಿಸ್ತೀನಿ ಮ್ಯಾಮ್, ಬಟ್ ಅದೇ ಹೇಳಿದ್ನಲ್ಲ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗಲ್ಲ. ಅದು ನೋಡ್ಕೊಂತಾ ಇರಿ. ಈ ಒಂದು ಏನ್ ಗೊತ್ತ, ಈಗ ಇವಾಗ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ, ಸೈಡಲ್ಲಿ ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಏಜಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು. ಇಲ್ಲ ಮಧ್ಯದಲ್ಲಿ ಹೋಗಿ ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅದ್ರ ಮಧ್ಯದಲ್ಲೇ ಹೋಗ್ಬೇಕು ನೀವು. ಈ ಲೈನ್ ಏನಿದೆಯೋ ಮಧ್ಯದಲ್ಲೇ ಹೋಗಿ ಅವಾಗ ಗೊತ್ತಾಗತ್ತೆ. ಅದೇ ಆರನ್ ಮಾಡಿ. ಅಂಕಲ್ ಅದೆಲ್ಲ ಹುಡುಗಿ ಜೊತೆ ಲವರ್ ಜೊತೆ ಮಾತಾಡ್ತಿದ್ದಾರೆ. ಏನಾದ್ರೂ ಮಾತಾಡಿ ಅಲ್ಲ ನೀವು ವಿಡಿಯೋದಲ್ಲಿ. ಓ ಮಾತಾಡೋಣ ಮ್ಯಾಮ್. ನಿಮ್ಗೆಲ್ಲ ಅಭ್ಯಾಸ ಆಗೋಗಿರುತ್ತೆ. ಮಾತಾಡಿ. ನಾವು ಕಸ್ಟಮರ್ಸ್ಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಷ್ಟು ಮಾತ್ರ ಮಾಡ್ತಿರ್ತೀವಲ್ಲ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಕುತ್ಕೊಂಡಿರ್ತೀವಿ ಅಷ್ಟೇ. ಇಲ್ಲಿ ಸ್ಟ್ರೈಟ್ ಹೋಗಿ. ರಿಟರ್ನ್ ಹೋಗ್ಬಿಟ್ರೆ ಮತ್ತೆ ಅಲ್ಲಿಗೆ ಹೋಗ್ಬಿಡ್ತೀವಿ. ಒಂದೇ ರೋಡ್ ಹೋಗ್ಬೇಕು ಮ್ಯಾಮ್. ಈ ಥರ ಸರ್ಕಲ್ 3 ಬರುತ್ತೆ. 3 ಬಂದ್ರೂ ಹೋಗ್ಬೇಕು. ಗೈಸ್ ನೋಡಿ, ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತಿದ್ದೀನ. ನೀರಲ್ಲೆಲ್ಲ ಹೋಗಿ ಡ್ರೈವ್ ಮಾಡಿದ್ದೀನಿ ನಾನು ಕಾರ್ನ. ಅದು ನೋಡಿದೆ ನಾನು. ನೀವು ಅಮ್ಮ ಇದಕ್ಕೆ ಹೋಗಿದ್ದು. ಮಾಡಕ್ಕೇನು ಭಯ ಇಲ್ಲ. ಅದೇ ನನಗೆ ಅದೇ ಡಿಸ್ಟೆನ್ಸ್ ಗೊತ್ತಾಗಲ್ಲ. ಅಭ್ಯಾಸ ಆಗುತ್ತೆ. 1 ವೀಕ್ ಟ್ರೈ ಮಾಡ್ಬಿಡಿ, ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಅಟ್ಲೀಸ್ಟ್ ಓಡಿಸ್ತೀನಲ್ವಾ ಒಂದು 70%. ಇಷ್ಟು ಇದ್ರೆ ಸಾಕು, ಮ್ಯಾನೇಜ್ ಮಾಡ್ಬಿಡ್ಬೋದು. ಅದು ಬರ್ತಾ 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 ಅಭ್ಯಾಸ ಆಗ್ಬಿಡುತ್ತೆ. ನನಗೊಂದು ಆಸೆ ಮ್ಯಾಮ್. ಹೇಳಿ. ಏನ್ ಆಸೆ ಗೊತ್ತಾ? ಹೇಳಿ. ಈ ತರ ನಮ್ಮ ಅಮ್ಮನ ಕೂರ್ಸ್ಕೊಂಡು ಪಕ್ಕದಲ್ಲಿ ಸೀಟ್ ಬೆಲ್ಟ್ ಹಾಕಿ ನಾನೇ ಹಿಂಗ್ ಕಾರ್ ಓಡಿಸ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ನಮ್ಮ ಮಮ್ಮಿಗೆ ಒಂದು ಇಷ್ಟಪಟ್ಟಿರೋ ಸ್ಯಾರಿ ಕೊಡ್ಸಿ ಅದೇ ಸ್ಯಾರಿ ಹಾಕ್ಬೇಕು. ಯಾಕಂದ್ರೆ ನಮ್ಮ ಅಮ್ಮ ಸ್ಯಾರಿ ಬಿಟ್ರೆ ಬೇರೆ ಏನು ಹಾಕಲ್ಲ. ಸೊ ಆ ಸ್ಯಾರಿನ ಹಾಕ್ಸಿ ಏನ್ ಇಷ್ಟ ಅದನ್ನೆಲ್ಲ, ಯಾವ ಪ್ಲೇಸ್ ಇಷ್ಟ ಅಲ್ಲಿ ಕರ್ಕೊಂಡು ಅವ್ರಿಗೆ ಯಾವ ಪ್ಲೇಸ್ ಇಷ್ಟ ಅಂತ ನಂಗೆ ಗೊತ್ತಿಲ್ಲ. ಯಾವ್ದು ಟೆಂಪಲ್ ಇಷ್ಟ ಇರುತ್ತೆ ಕೇಳಿ ನೋಡಿ. ಫುಲ್ ಒಂದು ನೈಟ್ ಎಲ್ಲ ಓಡಾಡ್ಸ್ಬೇಕಂತ ಇಷ್ಟ ನಮ್ಮ ಅಮ್ಮನಿಗೆ. ಹೌದಾ? ನೈಟ್ ಹೋಗ್ಬೋದು ಮ್ಯಾಮ್. ಯಾಕೆಂದ್ರೆ ಗಾಡಿಗಳು ಇದೇ ತರ ಕಡಿಮೆ ಇರುತ್ತೆ. ಸೊ ನಿಮ್ಗೆ ಡ್ರೈವ್ ಮಾಡಕ್ಕೂ ಈಸಿ ಆಗತ್ತೆ. ಮತ್ತೆ ಅದ್ರಲ್ಲಿ ಅಡಾಸ್ ಇರೋದ್ರಿಂದ ನಿಮ್ಗೆ ಏನ್ ಡ್ರೈವ್ ಕಷ್ಟ ಆಗಲ್ಲ. ನಮ್ಮಮ್ಮ ನಾನ್ ಡ್ರೈವ್ ಮಾಡೋದ್ ಕಣ್ಣಲ್ಲಿ ನೋಡೇ ಇಲ್ಲ ಇದುವರೆಗೂ. ಹೌದಾ? ಅಂದ್ರೆ ವಿಡಿಯೋದಲ್ಲಿ ನೋಡಿದಾರೆ, ಕಣ್ಣಲ್ಲಿ ನೋಡಿಲ್ಲ, ಡೈರೆಕ್ಟ್ ಆಗಿ ನೋಡಿಲ್ಲ. ಡೈರೆಕ್ಟ್ ಆಗಿ ನೋಡಿಲ್ಲ. ಒಂದ್ ಕೆಲಸ ಮಾಡಿ, ಈಗ ಹೆಂಗೋ ಡ್ರೈವ್ ತಗೋತಿರಲ್ಲ, ಗಾಡಿ ಡೆಲಿವರಿ ತಗೊಂಡಿದ ತಕ್ಷಣನೇ ಅಮ್ಮನ್ಗೆ ನಾನೇ ಊರಿಗೆ ಟೆಂಪಲ್ ಹೋಗ್ಬೇಕು ಅಂದಲ್ಲ, ಅವಾಗ ನಿಮ್ ಜೊತೆ ಇನ್ಯಾರು ಬರಲ್ವಾ? ನಾನು, ಅಮ್ಮ, ತಮ್ಮ, ಅಕ್ಕ ಓಕೆ ಎಲ್ಲ ಹೋಗ್ತೀವಿ. ತಮ್ಮನಿಗೆ ಬರುತ್ತಾ? ತಮ್ಮ ಅಯ್ಯೋ ಈಗ ಹೊಡಿತಾನೆ. ಹೌದಾ? ಸ್ಟ್ರೈಟ್. ಎಲ್ಲರಿಗೂ ಬಂದ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸ್ವಲ್ಪ ದೂರ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಓಡಿಸ್ಬೋದು. ನೆಕ್ಸ್ಟ್ ಏನಾದ್ರು ನಿಮ್ ಶೂಟಿ ಎಲ್ಲ ಇದ್ರೆ ಕಾರಲ್ಲೇ ಹೋಗೋದಾ? ಮೇ ಬಿ ಇರ್ಬೋದು. ಅದೇ ನಾನು ತುಂಬಾ ಕ್ಯಾಬಿಗೆ ಖರ್ಚು ಮಾಡ್ತೀನಿ. ಅದೇ ಇವಾಗ ನಿಮ್ದೇ ಗಾಡಿ ಬಂತಲ್ಲ, ಇನ್ನೆಂತ ರಿಸ್ಕ್ ತಗೊಳಲ್ಲ. ನಾನು ಎಲ್ಲಾದ್ರೂ ಹೋಗ್ಬೇಕು ಎಮರ್ಜೆನ್ಸಿ ಇದ್ದಾಗ ಮೈಂಡು ಓಡಲ್ಲ. ಹೌದು. ಸೊ ಅವಾಗ ಬೆಟರ್ ವಿ ಚೂಸ್ ಕ್ಯಾಬ್ ಓನ್ಲಿ. ಕ್ಯಾಬ್ ಕರೆಕ್ಟ್. ಅವ್ರು ಬರ್ತಾರೆ, ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ನಾವೇ ರಿಸ್ಕ್ ತಗೊಂಡು. ಹೌದು, ಮತ್ತೆ ಯಾಕೆ ರಿಸ್ಕ್ ಅಲ್ವಾ? ಮತ್ತೆ ಇನ್ನೊಂದೇನ್ ಗೊತ್ತಾ ಮ್ಯಾಮ್, ನಾವು ಕರೆಕ್ಟ್ ಆಗಿದ್ರು ಬರೋರು ಕರೆಕ್ಟ್ ಆಗಿರಲ್ವಲ್ಲ. ಅದೇ ಮೇನ್. ನಾನು ಅದಕ್ಕೋಸ್ಕರ ಎಲ್ಬರ್ಡ್ ಕಾರಿಗೆ ಬೆಸ್ಟ್ ಮ್ಯಾಮ್ ಹಾಕೊಂಡ್ಬಿಡಿ. ನನ್ ತಮ್ಮ ಸುಮ್ನೆ ಕೇರ್ ಗಾಡಿ ಕಾರೇ ಓಡಿಸ್ತ್ಯಾ, ಇದೆಲ್ಲ ಏನು ಅಂತ ನನ್ ತಮ್ಮ. ಅದು ನೀವು ಒಬ್ರೇ ಓಡ್ಸೋದಾದ್ರೆ ಆ ಓಡ್ಸೋ ದಿನ ಮಾತ್ರ ಹಾಕೊಂಡ್ಬಿಡಿ. ಎಲ್ರು ಇದ್ದಾಗ ಬೇಡ. ಎಲ್ರು ಇದ್ದಾಗ ಮ್ಯಾನೇಜ್ ಆಗತ್ತಲ್ವಾ? ನಿಮ್ ತಮ್ಮ ಇರ್ತಾರೆ, ನಿಮ್ ಭಾವ ಇರ್ತಾರೆ, ಅವರೆಲ್ಲ ಇದ್ದಾಗ ಬೇಡ. ನೀವ್ ಎಲ್ಲಾದ್ರೂ ಒಬ್ರೇ ಹೋಗ್ಬೇಕಾದ್ರೆ ಯಾವ್ದಕ್ಕೂ ಸೇಫ್ ಆಗಿ ಹಾಕೊಂಡು ಹೋದ್ರೆ ಅಟ್ಲೀಸ್ಟ್ ಬರೋರ್ಗ್ ಭಯ ಟೆನ್ಷನ್ ಇಲ್ಲ ಮ್ಯಾಮ್. ಯಾಕಂದ್ರೆ ನನ್ನ ತಮ್ಮನೇ ಇದ್ದಾನಲ್ಲ, ಅವನೇ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾನೆ ನನ್ನನ್ನ. ಅದೆಲ್ಲ ಏನ್ ಟೆನ್ಷನ್ ಇಲ್ಲ.
ಆದ್ರೂ ಒಂದೊಂದ್ಸಲ ಎಲ್ಲಾ ಕಡೆ ಅವನ ಕರ್ಕೊಂಡು ಹೋಗಕ್ ಆಗಲ್ಲ. ಕರೆಕ್ಟ್, ಹೌದು. ಕೆಲವೊಂದ್ ನಮ್ದಿರುತ್ತೆ ಏನೇನೋ. ಹೌದು. ಹುಡುಗಿ ಗರ್ಲ್ಸ್ ಪಾರ್ಟಿ ಮಾಡ್ತಿರ್ತೀವಿ, ಕೆಲವು ಹುಡುಗಿರು ನನ್ ಮೇಲೆ ಡಿಪೆಂಡ್ ಆಗಿ ಬಂದಿರ್ತಾರೆ, ನಾನೇ ಡ್ರೈವ್ ಮಾಡ್ಬೇಕು. ಎಷ್ಟು ನನ್ ಫ್ರೆಂಡ್ಸ್ ಇದಾರೆ ಆಯ್ತಾ, ಬೆಸ್ಟ್ ಫ್ರೆಂಡ್ಸ್ ಇಬ್ರು ಇದ್ರು, ಈಗ ಒಬ್ಳು ಹ್ಯಾಡ್ ಆಗಿದ್ದಾಳೆ. ಅವ್ರೆಲ್ಲ ನನ್ನ ಓಡಿಸ್ಬೇಕು, ಅವ್ರು ಕುತ್ಕೊಬೇಕು, ಎಂಜಾಯ್ ಮಾಡ್ಬೇಕು. ಎಲ್ಲಾರ್ದು ಡ್ರೀಮ್ ಅದು. ಓಕೆ, ಎಷ್ಟು ಜನ ಇದಾರೆ ಮ್ಯಾಮ್ ಫ್ರೆಂಡ್ಸ್? ನನ್ಗಿಬ್ರು ಬೆಸ್ಟ್ ಫ್ರೆಂಡ್ಸ್. ಒಬ್ಳು ನಾನು ಫಸ್ಟ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಾನು 8 years ಆಗ್ತಿದೆ. ಅದ್ರಲ್ಲಿ 7 years ಇಂದ ಒಬ್ಳು ಹರ್ಷಿತಾ ಅಂತ ಫ್ರೆಂಡು. ಆಮೇಲೆ ಅವಳಿಂದ ನಂಗೆ ಇನ್ನೊಬ್ಳು ಜ್ಯೋತಿ ಅಂತ ಫ್ರೆಂಡ್ ಅದು 5 years ಇಂದ. ಒಬ್ಳು 7 years, ಒಬ್ಳು ಅದೇ 5 years ಜ್ಯೋತಿ ಅಂತ. ಈಗ ನನಗೆ ರೀಸೆಂಟ್ ಆಗಿ ಸಿಕ್ಕಿದ್ ಕವನ ಅಂತ. ಅವಳು ಪ್ಯಾಟೆ ಹುಡುಗಿರಳ್ಳಿ ಲೈಫ್ ಅಲ್ಲಿ ಅವಳು ಈಗ ರೀಸೆಂಟ್ ನಂಗೆ 1 ತಿಂಗಳಿಂದ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ನನ್ನ ಬೆಸ್ಟ್ ಫ್ರೆಂಡ್ ಲಿಸ್ಟ್ ಆಗ್ತಿದ್ದಾಳೆ ಅಲ್ಲ, ಆಗಿದ್ದಾಳೆ. ಸೊ ನಾನ್ ತುಂಬಾ ಕಮ್ಮಿ ಮ್ಯಾಮ್, ಯಾರೇ ಆಗ್ಲಿ ನಂಬೋದಾಗ ನನ್ನ ಹುಡುಗರನ್ನಂತೂ ಹತ್ರಕ್ಕೂ ಸೇರ್ಸಲ್ಲ. ಇನ್ನೊಂದೇನ್ ಗೊತ್ತಾ ಮ್ಯಾಮ್, ಆಲ್ಮೋಸ್ಟ್ ನಮ್ಗೆ 100 ಜನ ಫ್ರೆಂಡ್ಸ್ ಬೇಕಾಗಿಲ್ಲ. ನಮ್ಮ ಮನ್ಸಿನ ಅರ್ಥ ಮಾಡ್ಕೊಳ್ಳೋ ಇಬ್ರು ಫ್ರೆಂಡ್ಸ್ ಅದೇ ಅರ್ಥ ಮಾಡ್ಕೊಳ್ಳೋರಿದ್ರೆ ಸಾಕು. ಕರೆಕ್ಟಾಗಿ ಹೇಳಿದ್ರಿ ನೋಡಿ ನೀವು. ಹೇಗನ್ನಿಸ್ತಿದೆ ಫೀಲು ನಿಮ್ಗೆ ಅನ್ಸ್ಬೇಕು, ಓಕೆ ನಾನ್ ಗಾಡಿ ಓಡಿಸ್ತೀನಪ್ಪ ಅನ್ನೋ ತರ ಧೈರ್ಯ ಇರ್ಬೇಕು ಅಷ್ಟೇ. ಅದೇ ಸ್ಟ್ರೈಟ್. ಸೊ ಗೈಸ್, ವೆಯ್ಟ್ ಮಾಡ್ತಾ ಇರಿ ಇದೇ ತರ ಹೆಚ್ಚಿನ ವಿಡಿಯೋಗೋಸ್ಕರ. ಬಟ್ ಏನ್ ಗೊತ್ತಾ ಗೈಸ್, ನನಗೆ ಬೇಜಾರು. ಕೊಡಿ ಅಕ್ಕ, ನಾನು ಇವಾಗ ನಿಮ್ ಮುಖ ತೋರಿಸ್ತೀನಿ. ಇವ್ರು ನನ್ನ ಕಾರ್ ಡೆಲಿವರಿ ತಗೋತೀನಲ್ಲ, ಅವತ್ತು ಇವ್ರು ಇರೋದೇ ಇಲ್ವಂತೆ, ಟ್ರೈ ಮಾಡ್ತಾರಂತೆ. ಗೈಸ್, ನಾನು ಬುಕ್ ಮಾಡ್ಬೇಕಾದಾಗ್ಲೂ ಇವರೇ ಅಲ್ಲಿದ್ದು. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಅವತ್ತು ನೀವು ಇದೀರಾ ವಿಡಿಯೋದಲ್ಲಿ ಅಲ್ವಾ, ಸೊ ನೋಡೋಣ, ಟ್ರೈ ಮಾಡ್ತಾರಂತೆ. ಕೆಸ್ ಇದೇ ಥರ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಸೋನು. ಟಾಟಾ, ಬಾಯ್ ಬಾಯ್. ನಾನು ಮೇನ್ ರೋಡಲ್ಲೆಲ್ಲ ಫುಲ್ ಓಡಿಸ್ಕೊಂಬಂದೆ ಓಡಿಸ್ತಾರೆ ಹಿಂಗೆ. ಸೊ ಥ್ಯಾಂಕ್ ಯು ಅಕ್ಕ. ಮಿಸ್ ಮಾಡದೆ ಎಲ್ಲರೂ ಬನ್ನಿ ಅವ್ರ ಕಾರ್ ಡೆಲಿವರಿಗೆ. ಎಲ್ಲ ಬಂದ್ಬಿಡಿ. ಫುಲ್ಲು ಒಂದು 50 kg ಕೇಕ್ ಇದು ಸ್ವೀಟ್ ತರಿಸ್ಬಿಡ್ತೀನಿ. ಯಾರ್ಯಾರು ಬರ್ತೀರ ಎಲ್ಲ ಮಾಗಡಿರು ಮೇನ್ ರೋಡು ಅದ್ವೈತ್ಯ. ಸೊ ಯಾ, ಇವತ್ತಿನ ಕಾದು ಮುಗ್ದಿದೆ. ಇನ್ನು 2 days ಅಲ್ಲಿ ವೆಯ್ಟ್ ಮಾಡಿದ್ರೆ ಕಾರ್ ಬರ್ತಿದೆ. ಗೈಸ್, ಕಾರ್ ಓಡಿಸಿ ಬಂದೆ. ತುಂಬ ಖುಷಿ ಆಯಿತು. ಅವರಿಗೆ ಜ್ಯೂಸ್ ಕೊಡಿಸಿ ನಾನು ಜ್ಯೂಸ್ ಕೊಡ್ತು ಬಂದೆ. ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಕಾರ್ ಬರುತ್ತೆ ಅಂತ. ಯಾಕೆಂದರೆ ಇದು ನನ್ನ ಡ್ರೀಮ್. 5 years ಇಂದ ನನ್ನ ಡ್ರೀಮ್ ಇದು. 4-5 years ಅನಿಸುತ್ತೆ ಏನೋ ಇರು ಬಂದೆ. ನಾನು ಕಾರ್ ತೊಗೊಳಕ್ಕಾಗದೇ ಇರೋದ್ರಿಂದ ಕಿಯಾ ಕಾರ್ನ ನನ್ನ ಡಾಗಿಗೆ ಕಿಯಾ ಅಂತ ಹೆಸರಿಟ್ಟಿದ್ದು. ಸೊ ಪ್ರೌಡ್ ಮೂಮೆಂಟ್ ನನಗೆ ನಾನೇ. ನಾನು ತುಂಬ ಸಲ ಹೇಳ್ತಿರ್ತೀನಿ, ಸೆಲ್ಫ್ ಲವ್ ಇರಬೇಕು. ಯಾರೇನು ಹೇಳ್ಕೊಂಡ್ರು ಓಕೆ ಅಂತ. ಬಟ್ ಸಾರಿ, ಐ ಆಮ್ ಸೂಪರ್ ಹ್ಯಾಪಿ. ಲಾಟ್ಸ್ ಆಫ್ ಲವ್ ಎಲ್ಲ ನಿಮ್ಮಿಂದ. ನೀವುಗಳು ಸಪೋರ್ಟ್ ಮಾಡ್ತಾ ಇರೋದಕ್ಕೇ ಏನೋ ಒಂದು ವ್ಲಾಗ್ ಮಾಡಿಕೊಂಡು ಅದರಿಂದ ಅರ್ನ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದೀನಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ರೂಮು ಗುಡ್ಸೆ ಸ್ವಲ್ಪ. ಬಂದೆ ಬಾಯ್.